ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಹೋರಾಟ ಕಟ್ಟುವ ದಿಶೆಯಲ್ಲಿ ಅವರು ಮುಂದಕ್ಕೆ ಕೆಲವು ಹತ್ರ ಒಂದು ವರ್ಷ ಹೆಚ್ಚಾಗಿದೆ ಅನ್ಸುತ್ತೆ. ಕಾರ್ಮಿಕ ಸಂಘಟನೆ CITU ಅಖಿಲ ಭಾರತ ಇದು ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತು. ಆಗ್ಲೂ ಅವರು ಹುಷಾರಿಲ್ಲ, ಅವ್ರ ಮನೆಗೆ ನಾನು ಹೋಗಿ ಭೇಟಿ ಮಾಡಿದೆ. ಆಕ್ಸಿಜನ್ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಿರೋದು ಇನ್ನೂ ಒಂದು 5 ವರ್ಷ ನಾನು ಪಾರ್ಟಿ ಮತ್ತು ರೈತ ಸಂಘವನ್ನು ಕಟ್ಟಬೇಕಂತಿದ್ದೀನಿ. ಈ ಒಂದು ಅನಾರೋಗ್ಯದಿಂದ ಅದು ಎಷ್ಟು ಬೇಗ ಮಾಡಬೇಕು ಆ ರೀತಿ ಆಗ್ತಾ ಇದೆ. ಅಕ್ಟೋಬರ್ 1ನೇ ತಾರೀಕು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದ್ದು ನೇತೃತ್ವದಲ್ಲಿ ಇಲ್ಲಿ ಇಡೀ ದಕ್ಷಿಣ ಭಾರತದ ಸಂಘಟನೆಗಳೆಲ್ಲ ಸೇರಿ ಗಾಂಧಿ ಭವನದಲ್ಲಿ ಒಂದು ದೊಡ್ಡ 2 ದಿನದ ಒಂದು ಕನ್ವೆನ್ಷನ್, ಅದಕ್ಕೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಅದು ಸಫಲವಾಗಬೇಕು. ಇದೊಂದು ದೊಡ್ಡ ಕೆಲಸ. ನೀವು ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರುವಾಗ ಹಸಿರು ಟವಲ್ ರೈತ ಸಂಘದ ಬಗ್ಗೆ, ನಂಜುಂಡಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ಉತ್ತರ ಭಾರತದಲ್ಲಿ ಮಹೇಂದ್ರ ಟಿಕಾಯತ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದ್ರೆ ಕೆಂಬಾವುಟ ಇಟ್ಕೊಂಡು ಆ ಕೆಂಬಾವುಟ ಅಂದ್ರೆ ಎಲ್ಲಾ ಊರಿಗೂ ತಗೊಂಡು ಹೋಗ್ಬೇಕು. ಎಲ್ಲಾ ಗ್ರಾಮದಲ್ಲೂ ರೈತ ಸಂಘ, ಎಲ್ಲಾ ರೈತರು ರೈತ ಸಂಘದ ಭಾಗವಾಗಬೇಕು ಅನ್ನೋ ಒಂದು ಆಸೆಯಿಂದ ಕೆಲಸ ಮಾಡಿರುವ ಒಂದು ಸಂಘ. ನಾನು ಡೆಲ್ಲಿಯಲ್ಲಿ PhD ಮುಗಿಸಿ ಇಲ್ಲಿ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ, ಅಲ್ಲಿಂದ ಇಲ್ಲಿಗೆ ಬಂದಾಗ ಮೊದಲು ವಿಜ್ಞಾನದ ಒಂದು ನಮ್ಮ ಸಂಘಟನೆ ಇದೆ, ಅದರಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೂ ಅವರು ಇನ್ಚಾರ್ಜ್ ಆಗಿದ್ರು. ಇದು ಒಂದು ತುಂಬಲಾಗದ ಒಂದು ನಷ್ಟ ನಮ್ಮ ಚಳವಳಿ. ನಿನ್ನೆ ಹರಿಯಾಣದಲ್ಲಿ ಒಂದು ದೊಡ್ಡ 20,000ಕ್ಕೂ ಹೆಚ್ಚು ಸಂಯುಕ್ತ ಕಿಸಾನ್ ಮೋರ್ಚಾದ ಒಂದು ದೊಡ್ಡ ಕಿಸಾನ್ ಮಹಾಪಂಚಾಯತ್ ಅಲ್ಲಿ ಅದಕ್ಕೆ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ ಇಲ್ಲಿಂದ ಯಶವಂತ್ ಅವರು ಫೋನ್ ಮಾಡಿದ್ರು, ಈ ರೀತಿ ಒಂದು ಸುದ್ದಿ ಅಂತ. ತಕ್ಷಣ ಇಲ್ಲಿ ಬಂದು ಇಲ್ಲಿ ಕೂಡ ಈ ಊರು ಅವ್ರಿಗೆ ತುಂಬಾ ಈ ಊರಂದ್ರೂ ತುಂಬಾ ಇಷ್ಟ. ಇಲ್ಲಿ ಆಗಾಗ ಬರೋರು, ಈ ಊರಿನ ಬಗ್ಗೆ ನಮ್ಮ ಹತ್ರನೂ ಬೇಕಾದಷ್ಟು ಹೇಳೋರು. ಅವ್ರ ತಂದೆ ಕಾಂಗ್ರೆಸ್ ಲೀಡರ್.